ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಸಮರ್ ಸ್ಪೆಷಲ್ ಪೈನಾಪಲ್ ಚಿಕನ್ ಮಾಡುವನ. ಮಕ್ಕಳು ಮನೇಲಿ ಇರ್ತಾರೆ, ಏನಾದರೂ ಸ್ಪೆಷಲ್ ಬೇಕು ಒಂದೇ ಥರ ತಿಂದು ಬೋರ್ ಆಗ್ತಾ ಇದೆ ಅಂತ ಹೇಳುವ ಟೈಮಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿ. ಮಕ್ಕಳಿಗೆ ಅಥವಾ ಮನೆ ಮಂದಿಗೆಲ್ಲ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇನ್ಸ್ಪಿರೇಷನ್, ಇನ್ನಷ್ಟು ಒಳ್ಳೆಯ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಸ್ನೇಹಿತರೆ. ಸೊ ಇನ್ಯಾಕೆ ತಡ, ಮತ್ತು ಈ ವಿಡಿಯೋವನ್ನು ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ಅರ್ಧ KGಯಷ್ಟು ಬೋನ್ಲೆಸ್ ಚಿಕನ್ನನ್ನು 1 ಇಂಚಿನಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು, 1/4 ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಗೂ 1.5 ಟೇಬಲ್ ಸ್ಪೂನಷ್ಟು ವಿನೆಗರ್. ಸಪೋಸ್ ವಿನೆಗರ್ ಇಲ್ಲ ಹೇಳುವವರು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು 1.5 ಟೇಬಲ್ ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡುವ. ಈಗ ನೋಡಿ, ಒಂದು ಬೌಲ್ನಲ್ಲಿ ನಾನು ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿಟ್ಕೊಂಡಂತಹ ಅರ್ಧ ಬೌಲ್ ಪೈನಾಪಲ್, ಸ್ವಲ್ಪ ದೊಡ್ಡ ಹೋಳುಗಳನ್ನು ಕಟ್ ಮಾಡಿಟ್ಕೊಂಡು 1 ಬೌಲ್ನಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಜ್ಯೂಸನ್ನು ರೆಡಿ ಮಾಡ್ಕೊಳ್ತೇನೆ. ಸಣ್ಣದಾಗಿ ಕಟ್ ಮಾಡಿದಂತಹ ಪೀಸ್ಗಳನ್ನು ಹಾಗೆ ತೆಗೆದಿಟ್ಟಿದ್ದೇನೆ. ಜ್ಯೂಸ್ ರೆಡಿ ಆಗ್ತಾ ಇದ್ದ ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಡೀಪ್ ಫ್ರೈ ಮಾಡ್ತೇನೆ. ಏನು ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಕ್ರಿಸ್ಪಿ ಆಗುವವರೆಗೆ ಕಾಯಿಸ್ಕೊಳ್ಳುವ. ಕಾರ್ನ್ಫ್ಲೋರ್ ಹಾಕಿದ್ರಿಂದ ಖಂಡಿತವಾಗಿಯೂ ಕ್ರಿಸ್ಪಿನೆಸ್ ಬರ್ತದೆ. ವಿನೆಗರ್ ಹಾಕಿದರೆ ಸ್ವಲ್ಪ ಕಲರ್ ಡಾರ್ಕ್ ಆಗ್ತದೆ. ಲಿಂಬೆ ಹಣ್ಣಿನ ರಸವನ್ನು ಹಾಕಿದರೆ ಕಲರ್ ಬ್ರೈಟ್ ಆಗಿರ್ತದೆ ಸ್ನೇಹಿತರೆ. ನಂತರ ತಿರುವಿ ಹಾಕ್ಕೊಳ್ತಾ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳುವಂಥದ್ದು. ಒಂದಮ್ ಹೈ ಫ್ಲೇಮ್ ಇಡಬೇಡಿ, ಯಾಕಂದರೆ ಹೊರಗಿನಿಂದ ಮಾತ್ರ ಕಾದು ಒಳಗೆ ಹಾಗೆ ಹಸಿ ಇರ್ತದೆ. ಇದನ್ನು ತೆಗೆದಿಡ್ತೇನೆ ನಾನು ಕಾದ ನಂತರ. ಬಿಸಿಯಾದ ಇನ್ನೊಂದು ಪ್ಯಾನಿಗೆ ನಾವೇನು ಜ್ಯೂಸ್ ಮಾಡಿಟ್ಟಿದ್ದೇವೆ 1.5 ಗ್ಲಾಸ್ನಷ್ಟು ಪೈನಾಪಲ್ ಜ್ಯೂಸ್, ಅದನ್ನು ಹಾಕ್ಕೊಂಡೆ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಅರ್ಧದಿಂದ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, 1/4 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್. ಸ್ನೇಹಿತರೆ, ತುಂಬಾ ಸ್ಪೆಷಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಸಾಸ್ಗಳಲ್ಲಿ ಉಪ್ಪು ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೆಸಿಪಿ ಹೇಗಿರ್ತದೆ ಅಂದರೆ ಸ್ವಲ್ಪ ಟ್ಯಾಂಗಿನೆಸ್, ಸ್ವೀಟ್ನೆಸ್, ಸ್ಪೈಸಿನೆಸ್ ಎಲ್ಲ ಒಟ್ಟಿಗೆ ಇರ್ತದೆ. 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಕರಗಿಸಿಕೊಂಡು ಹಾಕ್ಕೊಂಡೆ, ಥಿಕ್ನೆಸ್ ಬರಲಿ ಅಂತ. ನಾವು ಆಗ ಏನು ಅರ್ಧ ಬೌಲ್ನಷ್ಟು ಪೈನಾಪಲ್ ಹೋಳುಗಳನ್ನು ಇಟ್ಕೊಂಡಿದ್ದೇವಲ್ಲ ಅದನ್ನು ಈಗ ಈ ಜ್ಯೂಸಿಗೆ ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡಿ, 5ರಿಂದ 6 ನಿಮಿಷ ಇದು ಬೇಯಲಿ. ಚೆನ್ನಾಗಿ ಬೆಂದಿದೆ. ಈಗ ಬೆಂದ ನಂತರ ನಾವು ಫ್ರೈ ಮಾಡಿಟ್ಟ ಚಿಕನ್ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿಕೊಂಡ ನಂತರ 3 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳುವ. ಯಾಕಂದರೆ ಈ ಒಂದು ಫ್ಲೇವರ್ಸನ್ನು ಆ ಚಿಕನ್ ಹೋಳುಗಳು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಬೇಕು. ಹಾಗಾಗಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬಹುದು. ಕ್ಯಾಪ್ಸಿಕಮ್, ಈರುಳ್ಳಿ ಇಷ್ಟ ಆಗುವವರು ಇದರ ಜೊತೆಗೆ ಅದನ್ನು ಸಹ ಹಾಕ್ಕೊಂಡು ಕ್ರಿಸ್ಪಿನೆಸ್ಸನ್ನು ಮಾತ್ರ ಹಾಗೆ ಉಳಿಸ್ಕೊಳ್ಳಿ. ಈ ರುಚಿಯಾದ ಪೈನಾಪಲ್ ಚಿಕನ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ನಿಮ್ಗೆ ಹೇಗನ್ಸಿತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.